ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಾದ ನಕಲಿ ಕಲ್ಕತ್ತಾ ವೈದ್ಯರು ಹಾಗೂ ಸ್ಥಳೀಯ ಆರ್ಎಂಪಿ ವೈದ್ಯರ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಮ್ಮ ಕರ್ನಾಟಕ ಸೇನೆ ಸಂಘಟನೆಯ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಕಾರ್ಯಕರ್ತರು ಸರ್ಕಾರ ಹಾಗೂ ಆರೋಗ್ಯ ಇಲಾಖೆಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಯೊಂದು ಹಳ್ಳಿಗೋರು ನೀವು ಕಲ್ಕತ್ತಾ ಡಾಕ್ಟರ್ ಗೊತ್ತಾರ, ನಿಮ್ಗೆ ಗೊತ್ತಾಗಲ್ಲ ಜಿಲ್ಲಾಡಳಿತ ಸರ್. ಆಯ್ತು ರೀ, ಬೋರ್ಡ್ ಇಲ್ಲ ಅಂದ್ರೆ ಕೇಳಿದ್ರೆ ಹೇಳ್ತಾರಲ್ಲ ಕಲ್ಕತ್ತಾ ಡಾಕ್ಟರ್ ಯಾರಂತ. ಸಣ್ಣ ಹುಡುಗ ಇದಕ್ಕೆ ತೋರಿಸ್ತು ಸರ್. ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಾದ್ಯಂತ ನಕಲಿ ಹಾಗೂ ಆರ್ಎಂಪಿ ವೈದ್ಯರ ಹಾವಳಿ ಎಲ್ಲೆ ಮೀರಿದೆ. ಕರ್ನಾಟಕ ಖಾಸಗಿ ವೈದ್ಯಕೀಯ ಅಧಿನಿಯಮ 2007 ತಿದ್ದುಪಡಿ ಆದೇಶ 2009 ಹಾಗೂ 2018ರ ನಿಯಮದನ್ವಯ ವೈದ್ಯಕೀಯ ಸಂಸ್ಥೆಗಳಾದ ಕ್ಲಿನಿಕ್ಗಳು, ಲ್ಯಾಬೊರೇಟರಿಗಳು, ನರ್ಸಿಂಗ್ ಹೋಂಗಳು ಕೆಪಿಎಂಇನಲ್ಲಿ ನೋಂದಾಯಿಸಿಕೊಳ್ಳಬೇಕು. ಆದರೆ ಅದ್ಯಾವುದಕ್ಕೂ ಕ್ಯಾರೆ ಎನ್ನದೆ ನಕಲಿ ಆರೋಗ್ಯ ಕೇಂದ್ರಗಳನ್ನು ಆರಂಭಿಸಿ ರೋಗಿಗಳ ಸುಲಿಗೆ ಮಾಡಲಾಗುತ್ತಿದೆ. ಇದಕ್ಕೆ ಆರೋಗ್ಯ ಇಲಾಖೆಯು ಬೆಂಬಲಿಸುತ್ತದೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ಸಂಬಂಧಿಸಿದ ಸಚಿವರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಕುರಿತು ತನಿಖೆ ನಡೆಸಿ ನಕಲಿ ಆಸ್ಪತ್ರೆಗಳನ್ನು ಮುಚ್ಚಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಕಲಿ ವೈದ್ಯರು ಅಥವಾ ಆರ್ಎಂಪಿ ಡಾಕ್ಟರ್ಗಳು ಅಥವಾ ನೀವು ಕಲ್ಕತ್ತಾ ಡಾಕ್ಟರ್ಗಳು ಅನ್ಬೋದು, ಅವರ ವಿರುದ್ಧ ದೊಡ್ಡ ಬೃಹತ್ವಾದ ಹೋರಾಟವನ್ನು ಮಾಡ್ತಿದ್ವಿ. ಈ ಹೋರಾಟಕ್ಕೆ ಮೊದಲೇ ತಾತ್ವಿಕವಾದ ಇದು ಪ್ರಾರಂಭ ಯಾವಾಗ ಸಿಕ್ತಂದ್ರೆ, ನಾವು ಇಲ್ಲಿ ತನಕ ಬಹಳಷ್ಟು ಹೋರಾಟಗಳು ಮಾಡಿದ್ವಿ. ಇದ್ರ ಬಗ್ಗೆ ನಾವು ಭಾಳಷ್ಟು ಪತ್ರಗಳನ್ನು ಕೊಟ್ಟಿದ್ದೀವಿ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ, ತಾಲೂಕು ವೈದ್ಯಾಧಿಕಾರಿಗಳಿಗೆ. ಮೌಖಿಕವಾಗಿ ಫೋನ್ ಮುಖಾಂತರ ಹೇಳಿದ್ದೀವಿ, ನಕಲಿ ಎಲ್ಲ ಕ್ಲಿನಿಕ್ಗಳು ಚಾಲೂನೇ ಅವ, ನೀವೇನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಆ್ಯಕ್ಷನ್ಗಳು ಆಗ್ತಾ ಇಲ್ಲ ಅಂತ ಮಾಡಿದ್ದೀವಿ. ಮತ್ತು ಸರ್ಕಾರ ಜೂನಲ್ಲಿ ಒಂದು ಕಾನೂನು ತಂತು, KPM ಆ್ಯಕ್ಟ್ ಅಡಿಯಲ್ಲಿ ಎಲ್ಲ ವೈದ್ಯರು, ಪ್ರೈವೇಟ್ ವೈದ್ಯರು ಅಥವಾ ಖಾಸಗಿ ವೈದ್ಯರು ಅನ್ಬೋದು, ಎಲ್ಲರೂ ಅದರ ಅಂಡರ್ ರಿಜಿಸ್ಟ್ರೇಷನ್ ಮಾಡ್ಕೋರಿ, ನೋಂದಣಿ ಮಾಡ್ಕೋರಿ ಅಂತ ಹೇಳ್ತು. ಯಾರೂ ನೋಂದಣಿ ಮಾಡ್ಕೊಂಡಿಲ್ಲ. 2ನೇ ತಾರೀಕಿಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು 2ನೇ ತಾರೀಕಿಗೆ ಎಲ್ಲರೂ KPMಯಲ್ಲಿ ಯಾರ್ಯಾರು ನೋಂದಣಿ ಇದ್ದಿರಿ ಡಾಕ್ಯುಮೆಂಟ್ಸ್ಗಳು ತಂದು ಇಲ್ಲಿ ಸಬ್ಮಿಟ್ ಮಾಡಿರಿ ಅಂತ ಹೇಳಿದರು. ಸಬ್ಮಿಟ್ ಮಾಡದೇ ಇರೋರಿಗೆ ದಂಡ ಹಾಕಿದ್ದಾರೆ. ಮತ್ತು ಇಲ್ಲಿ ಯಾರು ಬಂದು ಹಾಜರಾತಿ ಆಗಿಲ್ಲ, ಯಾರು ಬಂದಿಲ್ಲ, ಆಬ್ಸೆಂಟ್ ಇದ್ದಾರೆ, ಅವ್ರಿಗೆ ಕೂಡ ದಂಡ ಹಾಕಿದ್ದಾರೆ. ಮತ್ತು BMS ಇದ್ದು ಮುಂದೆ ಆಯುರ್ವೇದಿಕ್ ಇದ್ದವರು, ಆಲೋಪತಿಕ್ ಔಷಧಿ ಪ್ರಾಕ್ಟೀಸ್ ಮಾಡೋರಿಗೆ ದಂಡ ಹಾಕಿದ್ದಾರೆ. ಆದ್ರೆ ಭಾಳಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮಾಹಿತಿ ಪ್ರಕಾರ ಮತ್ತು ಎಲ್ಲರಿಗೂ ಗೊತ್ತಿರೋ ಪ್ರಕಾರ 4,000ಕ್ಕಿಂತ ಚಿಲ್ಲರೆ ನಕಲಿ ವೈದ್ಯರದಾರ. ಅದರಲ್ಲಿ ಒಂದು 25% ಕಲ್ಕತ್ತಾ ಡಾಕ್ಟರ್ ಇದ್ದರೆ ಒಂದು 60% RMP ಡಾಕ್ಟರ್ಗಳು ಅದಾರ. RMP ಅಂದ್ರೆ 7ನೇ ಪಾಸು, 8ನೇ ಪಾಸು, ಫೇಲು, ಏನೂ ಗೊತ್ತಿಲ್ಲ ಅವ್ರಿಗೆ. ಮೆಡಿಕಲ್ ಫೀಲ್ಡಿಂದ ಏನು ಸಂಬಂಧನೇ ಇಲ್ಲ. ಅವ್ರಿಗೆ ಹಳ್ಳಿ ಜನರಿಗೆ, ಮುಗ್ಧ ಜನರಿಗೆ ಮೋಸ ಮಾಡ್ತಾರೆ. ನಮ್ಮ ಆರೋಗ್ಯಾಧಿಕಾರಿಗಳಿಗೆ, ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಎಲ್ಲ ಮಾಹಿತಿ ಇದ್ದರೂ ಕೂಡ ಜಾಣ ಕೂಡ್ರಂಗೆ ವರ್ತಿಸ್ತಾ ಇದ್ದಾರೆ. ಪ್ರತಿ ಹಳ್ಳಿಗೆ ಹೋಗಿ ನಾವು ಅಲ್ಲಿ ಮಾಧ್ಯಮ ಮಿತ್ರರಲ್ಲಿ ಯಾರೇ ಹೋಗ್ಲಿಕ್ಕೆ ಹೇಳಿ ಕಲ್ಕತ್ತಾ ಡಾಕ್ಟರ್ ಎಲ್ಲಂದ್ರೆ ಕೈ ಹಿಡಿದು ತೋರಿಸೋಂಥ ಪರಿಸ್ಥಿತಿ ಅದ. ಆದರೆ ಇವ್ರು ಹೇಳ್ತಾರೆ, ನಾವು ಹೋದಾಗ ಅವ್ರು ಇರಲ್ಲ, ಅವ್ರು ಬೋರ್ಡ್ ಇಲ್ಲ, ನಾವೇನು ಮಾಡೋಣ, ರೆಡ್ ಹ್ಯಾಂಡಾಗಿ ಹಿಡಿಬೇಕು. ಅಂದ್ರೆ ಯಾವಾಗ ಅವರು ತಪ್ಪು ಮಾಡ್ತಾ ಇದ್ದಾರೆ ಅವಾಗ ಹಿಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ಆಗ್ತದಲ್ಲ. ನಾವು ಎಷ್ಟೋ ಕಾಲ್ಗಳು ಮಾಡಿರ್ತೀವಿ, ಫೋನ್ ಮಾಡಿರ್ತೀವಿ, ಫೋನ್ ರಿಸೀವ್ ಮಾಡಲ್ಲ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಸ್ಪಂದನೆ ಮಾಡಲ್ಲ. ನಾವು ಹೇಳಿದ್ರೆ ನಂತರ ನೀವು ಲೆಟರ್ ಬರೆದು ಕೊಡ್ರಿ. ಹಳ್ಳಿ ಜನ ಏನಂತ ಲೆಟರ್ ಬರೆದು ಕೊಡ್ತಾರೆ ರೀ? ಹಳ್ಳಿ ಜನರಿಗೂ ಬರೀಲಿಕ್ಕೆ ಬರಲಿಲ್ಲ ಅಂದ್ರೆ ಎದ್ರಾಗ ಲೆಟರ್ ಬರೆದು ಕೊಡ್ತಾರೆ ಅವರು? ಲೆಟರ್ ಬರೆಯೋಕ್ಕಾಗಲ್ಲ. ಅದಕ್ಕಾಗಿ ಮೌಖಿಕವಾಗಿ ಹೇಳಿದ್ರು ಕೂಡ ಅದಕ್ಕೆ ಸ್ಪಂದನೆ ಮಾಡಬೇಕು. ಮತ್ತು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಇದ್ರಾಗ ಶಾಮೀಲರ ಅನ್ನೋ ಸಂಶಯ ಭಾಳ ಅದ. ಯಾಕಂದರೆ ಇಷ್ಟು ರಾಜವರೋಷವಾಗಿ ಅವರು ನಡೆಸ್ತಾರಂದ್ರೆ ಅವರಿಗೆ ನಮ್ಮ ಇಲಾಖೆಯ ವತಿಯಿಂದ ಫುಲ್ ಸಪೋರ್ಟ್ ಅದ ಅಂತ ನಂಗೆ ಅನಿಸ್ತದೆ. ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಪ್ರವೀಣ್ ಕಟ್ಟಿಮನಿ, ಹೋರಾಟಗಾರರಾದ ಆನಂದ್ ದೊಡ್ಮನಿ, ಶಿವಕುಮಾರ್ ನಾಶಿ, ಆಶಿಫ್ ನಿಂಬಾಳ್ಕರ್, ಅಶೋಕ್ ಭೀಮಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.